ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈರ್ಮಾನೈರಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜೈತೀರ್ಥವಾಕ್ ದುರ್ವಾದಿದ್ವಾಂತರವೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಆಸ್ತಿಕ ಶಿಖಾಮಣಿಗಳೇ, ಮಂತ್ರಾಲಯ ಸುಕ್ಷೇತ್ರದಲ್ಲಿ ಕಳೆದ 100 ವರ್ಷಗಳಿಂದ ಅಖಂಡವಾಗಿ ಜ್ಞಾನ ಜ್ಯೋತಿಯನ್ನು ಬೆಳಗಿಸ್ತಾ ಇರುವಂತಹ ಶ್ರೀ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದಲ್ಲಿ ವೇದ ಶಾಸ್ತ್ರಗಳು ಹಾಗೆ ಪೌರೋಹಿತ್ಯ ಇತ್ಯಾದಿಗಳನ್ನು ಅಧ್ಯಯನ ಮಾಡಿ ಈಗಾಗಲೇ 100 ಜನ ವಿದ್ಯಾರ್ಥಿಗಳು ಪರಿಣತರಾಗಿ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೆಲ್ಲವೂ ತಮ್ಮ ಗಮನಕ್ಕೆ ಬಂದಿರುವಂಥ ವಿಚಾರ. ಇಂತಹ ನಮ್ಮ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದಲ್ಲಿ 10 ವರ್ಷಗಳ ಕಾಲ ಕಾವ್ಯ, ಕೋಶ, ನಾಟಕ, ತರ್ಕ, ವ್ಯಾಕರಣ, ಮೀಮಾಂಸಾದಿ ಗ್ರಂಥಗಳನ್ನೇ ಅಧ್ಯಯನ ಮಾಡಿ ಕೊನೆಗೆ 2 ವರ್ಷಗಳ ಕಾಲ ಮಾತ್ರ 11 ಮತ್ತು 12ನೇ ವರ್ಷದ ಸಂದರ್ಭದಲ್ಲಿ ಪೂಜ್ಯ ಶ್ರೀಪಾದಂಗಳವರ ಸಮಕ್ಷಮದಲ್ಲಿ ನ್ಯಾಯಸುಧಾ ಅಧ್ಯಯನ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಕಳೆದ 2 ವರ್ಷಗಳಿಂದ ಅಧ್ಯಯನ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಇತ್ತೀಚೆಗಷ್ಟೇ ನ್ಯಾಯಸುಧಾ ಪರೀಕ್ಷೆ ಅನೇಕ ವಿದ್ವಾಂಸರ ಸಮಕ್ಷಮದಲ್ಲಿ ನಡೆದು ಎಲ್ಲ ವಿದ್ವಾನ್ಮಾನ್ಯರ ಒಂದು ಅಭಿಮಾನಕ್ಕೆ ಮತ್ತು ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ತುಂಬ ಹೃದಯದಿಂದ ಅವರ ಪರೀಕ್ಷೆಯನ್ನು ಸ್ವಾಗತಿಸಿ ಅಭಿನಂದಿಸಿದ್ದಾರೆ. ಅಂತಹ ವಿದ್ಯಾರ್ಥಿಗಳ ನ್ಯಾಯಸುಧಾ ಮಂಗಳ ಮಹೋತ್ಸವವನ್ನೇ ಇದೇ ನಮ್ಮ ಮಾರ್ಚ್ 23, 24 ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ನವಮಿ ಮತ್ತು ದಶಮಿ ಭಾನುವಾರ ಮತ್ತು ಸೋಮವಾರ ಈ 2 ದಿನಗಳಲ್ಲಿ ನಡೆಯುವಂಥದ್ದಾಗುತ್ತೆ. ಪೂಜ್ಯ ಶ್ರೀಪಾದಂಗಳವರ ಪೂರ್ವಾಶ್ರಮ ಪಿತೃಪಾದರು ಡಾಕ್ಟರ್ ರಾಜ ಎಸ್ ಗಿರಿಯಾಚಾರ್ಯರು ಈ ಮಕ್ಕಳನ್ನು ವಿಶೇಷವಾಗಿ ಚಿಂತನೆ ಮಾಡಿಸಿ ಸಿದ್ಧಪಡಿಸಿದ್ದಾರೆ. ಅಂತಹ ವಿದ್ಯಾರ್ಥಿಗಳ ಒಂದು ಸುಧಾಮಂಗಳ ಮಹೋತ್ಸವ ಮಂತ್ರಾಲಯ ಸುಕ್ಷೇತ್ರದಲ್ಲಿ ಗುರುರಾಜರ ಬೃಂದಾವನ ಸನ್ನಿಧಾನದಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ದೇಶದ ಅನೇಕ ಪೀಠಾಧಿಪತಿಗಳು ಹಾಗೂ ವೇದಶಾಸ್ತ್ರ ವಿದ್ವಾಂಸರುಗಳು, ತ್ರಿಮತಸ್ಥ ಪಂಡಿತರುಗಳು ಕೂಡ ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ನ್ಯಾಯಸುಧಾನುವಾದ, ಪರಮಪೂಜ್ಯ ಸುಬುಧೇಂದ್ರಿತ್ತ ಶ್ರೀಪಾದಂಗಳವರ ಒಂದು ಮಂಗಳ ಮಹೋತ್ಸವದ ಸುಧಾನುವಾದ, ಅದೇ ರೀತಿಯಾಗಿ ಬೇರೆ ಬೇರೆ ಪೀಠಾಧಿಪತಿಗಳ ಸಂದೇಶಗಳು, ವಿದ್ವಾಂಸರ ಪ್ರವಚನಗಳು, ಹೀಗೆ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಕಾರಣ ಆಸ್ತಿಕ ಶಿಖಾಮಣಿಗಳೆಲ್ಲರೂ ಕೂಡ ಆ ದಿನದಲ್ಲಿ ಮಂತ್ರಾಲಯ ಸುಕ್ಷೇತ್ರಕ್ಕೆ ಬರಬೇಕು. ಜೊತೆಗೆ ಶ್ರೀಮಠದ ಶಿಷ್ಯರು, ಭಕ್ತರು ಎಲ್ಲರೂ ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಕಣ್ತುಂಬಿಸಿಕೊಂಡು ತತ್ಕಾಲದಲ್ಲಿ ನಡೀತಕ್ಕಂಥ